ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗೀತ ನಿರ್ದೇಶಕ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಕೂಡ ಮಾತನಾಡಿದ್ದಾರೆ. ಸ್ಟಾರ್ಡಮ್ ಇರೋದ್ರಿಂದ ಬೇರೆ ಬೇರೆ ಮಾತು ಬರುತ್ತೆ, ಕೋಪದ ಕೈಗೆ ಬುದ್ಧಿಯನ್ನ ಕೊಡೋದಕ್ಕೆ ಹೋಗಬಾರ್ದು. ಇವರು ನಾವು ನೋಡಿದ ದರ್ಶನ್ ಅಲ್ವೇ ಅಲ್ಲ. ಕೆಲವು ನಿರ್ಮಾಪಕರ ಜೊತೆಗೆ ಸಣ್ಣ ಪುಟ್ಟ ಮನಸ್ತಾಪಗಳಾಗಿರಬಹುದು, ಅದೆಲ್ಲವೂ ಕೂಡ ದರ್ಶನ್ ಶತ್ರು ಅಂಥೇಳಿ ದ್ವೇಷಿಸುವಷ್ಟರಿಗೆ ಅಷ್ಟೇ ಕಾರಣ. ಈ ಪ್ರಕರಣ ಏನಾಗುತ್ತೋ ಕಾದು ನೋಡಬೇಕಿದೆ ಅಂತ ಹೇಳಿದ್ದಾರೆ. ಸಾಹಿತಿ ಹಾಗೂ ನಿರ್ದೇಶಕರಾದ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಸರ್, ನಟ ದರ್ಶನ್ ಅವರು ಮತ್ತೆ ಏನೊಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಒಂದು ಘಟನೆ ಬಗ್ಗೆ ಓವರಾಲ್ ಆಗಿ ಹೇಳೋದಾದ್ರೆ, ಇದಾಗಬಾರ್ದಿತ್ತು, ಆಗ್ಬಿಟ್ಟಿದೆ. ಆದಷ್ಟು ಬೇಗ ನ್ಯಾಯಾಲಯ ಇದನ್ನು ಪ್ರೋಸೆಸ್ ಮಾಡಲಿ, ದರ್ಶನ್ ಅವರು ಹೊರಗೆ ಬರಲಿ ಅಂತ ಆಶಿಸ್ತೀನಿ. ಸರ್, ಈಗ ಒಂದು ಸಣ್ಣ ಮೆಸೇಜ್ ಇವತ್ತು ದರ್ಶನ್ ಅವ್ರನ್ನ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆ. ಆದರೆ ಒಂದಿಷ್ಟು ಯೋಚನೆ ಮಾಡಿ ಕಾನೂನು ರೀತಿ ಏನು ಹೋರಾಟ ಇದೆ ಅಥವಾ ಕಾನೂನು ರೀತಿಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತಗೋಬೋದಿತ್ತು. ಸೊ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಈ ಥರ ಬಂದಾಗ ಚಿತ್ರರಂಗದ ಮೇಲೆ ಇದೆ ಯಾವುದೇ ರೀತಿ ಆದಂಥ ಎಫೆಕ್ಟ್ ಆಗುತ್ತೆ ಅಂತ. ಚಿತ್ರರಂಗದ ಮೇಲೆ ಒಂದು ರೀತಿ ನೆಗೆಟಿವ್ ಎಫೆಕ್ಟ್ ಆಗೇ ಆಗುತ್ತೆ. ಯಾವುದೇ ಇಂಥ ಅಹಿತಕರವಾದಂಥ ಘಟನೆಗಳು ನಡೆದಾಗಲೂ ಕೂಡ ಅಷ್ಟೇ, ಒಂದು ಇಡೀ ಚಿತ್ರರಂಗಕ್ಕೆ ಕೋವಿಡ್ ಆಗ್ಬೋದು ಅಥವಾ ಯಾವುದೇ ಒಂದು ನೆಗೆಟಿವ್ ಆಗಿರುವಂಥ ಎಮೋಷ್ನಲ್ ಆಗಿರುವಂಥ ಯಾವುದೇ ವಿಷಯ ಕೂಡ ಚಿತ್ರರಂಗದ ಮೇಲೆ ಪರಿಣಾಮ ಬೀರುತ್ತೆ. ಏನೋ ಸಿನಿಮಾ ರಂಗದ ಬಗ್ಗೆ ನೆಗೆಟಿವ್ ಕಾಮೆಂಟ್ ಆಗುತ್ತೆ, ನೆಗೆಟಿವ್ ಮಾತಾಡ್ತಾರೆ, ನೆಗೆಟಿವ್ ಯೋಚನೆಗಳ ಬಗ್ಗೆ, ಅದೆಲ್ಲ ಇದ್ದೇ ಇರುತ್ತೆ ಸಹಜ. ಬಟ್ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಾವು ಬಯಸೋದು ಒಂದೇ, ದರ್ಶನ್ ಅವ್ರಿಗೆ ಆದಷ್ಟು ಬೇಗ ನ್ಯಾಯಾಲಯದ ಏನು ಪ್ರೋಸೆಸ್ ಎಲ್ಲ ಆಗಿ ಅವ್ರು ಹೊರಗಡೆ ಬರಲಿ ಅಂತ ಆಶಿಸ್ತೇನೆ. ತೀರಾ